ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಮೇನ್ ಎಕ್ಸಾಮ್ನಲ್ಲಿ ಯಾವ್ಯಾವ ಕ್ವಶನ್ ಬರ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಕ್ವಶನ್ ನಾನು ಬರೆದಿದ್ದೀನಿ. ಒಟ್ಟು 7 ಕ್ವಶನ್ ಇದೆ. ಈ 7 ಕ್ವಶನ್ಗೆ ನೀವು ಆನ್ಸರ್ ಓದ್ಕೊಂಡ್ರೆ ಈಸಿಯಾಗಿ ಎಲ್ಲ ಥಿಯರಿ ಪೋರ್ಷನನ್ನು ಕವರ್ ಮಾಡಿದಾಗ ಆಗುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಕ್ವಶನ್ ಯಾವುದು? ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಎಕ್ಸಾಮ್ನಲ್ಲಿ ನಿಮಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗಿನ ವ್ಯತ್ಯಾಸ ಬೇಕಾದರೂ ಕೇಳ್ಬೋದು, ಅಥವಾ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿನ ವ್ಯತ್ಯಾಸ ಬೇಕಾದರೂ ಕೇಳ್ಬೋದು. ಅವೆರಡನ್ನು ನೋಡ್ಕೊಳ್ಬೇಕಾಗತ್ತೆ. ದೆನ್ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಂದರೆ ಏನು, ಅದರ ಅಡ್ವಾಂಟೇಜಸ್ ಮತ್ತು ಲಿಮಿಟೇಷನ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ದೆನ್ ವಾಟ್ ಈಸ್ ರೇಷಿಯೋ ಅನಾಲಿಸಿಸ್? ರೇಷಿಯೋ ಅನಾಲಿಸಿಸ್ ಅಂದರೆ ಏನು, ಅದರ ಯೂಸಸ್ ಮತ್ತು ಲಿಮಿಟೇಷನ್ಸನ್ನು ಮೆನ್ಷನ್ ಮಾಡಿ. ನೋಡಿ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಟ್ಟರೆ 10 ಮಾರ್ಕ್ಸಿಗೆ ಕೊಡ್ತಾರೆ. ಜಸ್ಟ್ ಮೆನ್ಷನ್ ಮಾಡಿ ಅಥವಾ ವಾಟರ್ ಆಲ್ ಅಂತ ಕೊಟ್ಟರೆ ಜಸ್ಟ್ ನೀವು ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ, ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅವಾಗ 5 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಮ್ಯಾನೇಜ್ಮೆಂಟ್ ಆಡಿಟ್? ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ಏನು, ಮ್ಯಾನೇಜ್ಮೆಂಟ್ ಆಡಿಟ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಸ್ ಇರುತ್ತೆ ಅದರಲ್ಲಿ, ಅದರ ಆಬ್ಜೆಕ್ಟಿವ್ಸ್ ಮತ್ತು ಇಂಪಾರ್ಟೆನ್ಸ್ ಏನು. ವಾಟ್ ಈಸ್ ಕ್ಯಾಶ್ ಫ್ಲೋ ಅನಾಲಿಸಿಸ್? ಕ್ಯಾಶ್ ಫ್ಲೋ ಅನಾಲಿಸಿಸ್ ಅಂದರೆ ಏನು, ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟಿನ ಡಿಫ್ರೆನ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಎರಡಕ್ಕೂ ಆನ್ಸರ್ ಒಂದೇ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನಿದೆಯೋ ಅದೇ ಫಂಕ್ಷನನ್ನೇ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಪರ್ಫಾರ್ಮ್ ಮಾಡುವಂಥದ್ದು. ಸೊ ಫಂಕ್ಷನ್ಸನ್ನೇ ಚೂರು ಚೇಂಜ್ ಮಾಡಿ ಬರೆದ್ರಾಯಿತು. ಸೊ ಈ 7 ಕ್ವಶನ್ಗೆ ನೀವು ಆನ್ಸರನ್ನು ನೋಡಿ, ಎಕ್ಸಾಮ್ನಲ್ಲಿ ಆನ್ಸರನ್ನು ಪ್ಯಾರಾಗ್ರಾಫ್ ವೈಸ್ ಬರೀಲಿಕ್ಕಿಲ್ಲ, ಪಾಯಿಂಟ್ ವೈಸೇ ಬರೀಬೇಕು. ಆದಷ್ಟು ನೀವು ಇಂಟ್ರೊಡಕ್ಷನ್, ಮೇನ್ ಆನ್ಸರ್, ಕನ್ಕ್ಲೂಷನ್ ಈ ಫಾರ್ಮೇಟನ್ನು ಫಾಲೋ ಮಾಡಬೇಕು. ಫಸ್ಟ್ ಇಂಟ್ರೊಡಕ್ಷನ್ ಅಂತ ಹೆಡಿಂಗ್ ಹಾಕಬೇಕು. ನೋಡಿ, ಈಗ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಬರೀಬೇಕು, ಫಸ್ಟ್ ಇಂಟ್ರೊಡಕ್ಷನ್ ಅಂತ ಹೆಡಿಂಗ್ ಹಾಕಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಏನೇನು ಗೊತ್ತಿದೆಯೋ ಅದೆಲ್ಲದನ್ನು ಬರ್ಕೊಂಡು ಆಮೇಲೆ ಮೇನ್ ಆನ್ಸರಿಗೆ ಹೋಗಬೇಕು. ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಬರೆದು ಮೇನ್ ಆನ್ಸರ್ ಅಂತ ಹೆಡಿಂಗ್ ಹಾಕಲಿಕ್ಕಿಲ್ಲ, ಬಟ್ ಇಂಟ್ರೊಡಕ್ಷನ್ ಅಂತ ಹೆಡಿಂಗ್ ಹಾಕಬೇಕು. ನೆಕ್ಸ್ಟ್ ಮೇನ್ ಆನ್ಸರ್ ಬರೀಬೇಕು. ಲಾಸ್ಟಿಗೆ ಕನ್ಕ್ಲೂಷನ್ ಅಂತ ಬರೆದು ನಿಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಏನೇನು ಗೊತ್ತಿದೆಯೋ ಇಂಟ್ರೊಡಕ್ಷನಲ್ಲಿ ಏನು ಬರ್ತಿದ್ದೀರೋ ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಕನ್ಕ್ಲೂಷನಲ್ಲಿ ಬರೆದ್ರಾಯಿತು. ಆ ಫಾರ್ಮೇಟ್ ಫಾಲೋ ಮಾಡಿದ್ರೆ ನಿಮಗೆ ಥಿಯರಿಯಲ್ಲಿ ಫುಲ್ ಮಾರ್ಕ್ಸನ್ನು ಗಳಿಸ್ಬೋದು. ಸೊ ಆದಷ್ಟು ಪಾಯಿಂಟ್ ವೈಸೇ ಬರೀರಿ, ಪ್ಯಾರಾಗ್ರಾಫ್ ವೈಸ್ ಬರೀಲಿಕ್ಕೆ ಹೋಗ್ಬಿಡಿ. ಆದಷ್ಟು ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಸ್ಕೋರ್ ಸಿಗುತ್ತೆ. ಸೊ ನಿಮಗೆ ಚಾಟ್ GPT ಎಲ್ಲದಕ್ಕೂ ನಿಮಗೆ ಆನ್ಸರ್ ಸಿಗುತ್ತೆ, ಎಲ್ಲದೂ ಪಾಯಿಂಟ್ ವೈಸೇ ಆನ್ಸರ್ ಸಿಗುತ್ತೆ. ಸೊ ಪಾಯಿಂಟ್ ವೈಸ್ ಆನ್ಸರ್ ಬರೀರಿ. ಸೊ ಇವಿಷ್ಟನ್ನು ಓದ್ಕೊಂಡ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.